ಚಿಂತಯಂತ್ಯೇಕಯಾ ಬುದ್ಧ್ಯಾ ಮಹಾಪುರುಷಮೀಶ್ವರಂ ಪ್ರಗೃಹ್ಯೇಂದ್ರಿಯ ದುಷ್ಟಾಶ್ವಾನ್ ಮನಸಾ ಬುದ್ಧಿಸಾರಥಿ. ಹೇಗಂತೆ ಆರಾಧನೆ ಮಾಡಿದ್ಲು? ಚಿಂತಯಂತ್ಯೇಕಯಾ ಬುದ್ಧ್ಯಾ, ಕೇವಲವಾದಂತಹ ಏಕಾಗ್ರ ಬುದ್ಧಿಯಿಂದ ಭಗವಚ್ಚಿಂತನೆಯನ್ನು ನಡೆಸುತ್ತಾ ನಡೆಸುತ್ತಾ ಮುಂದುವರಿತಾಳೆ. ಹೇಗೆ? ತನ್ನ ಎಲ್ಲ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡು. ಇಂದ್ರಿಯಗಳು ಅಂತಂದರೆ ಇಂದ್ರಿಯಾಣಿ ಹಯಾನಾಹುಹು, ಕುದುರೆ ಓಡ್ತಾ ಇರ್ತದೆ, ಅದನ್ನು ಹಗ್ಗ ಹಾಕಿ ಹೇಳ್ಕೊಳ್ಬೇಕಿತ್ತಲಾಗಿ. ಯಾವುದದು? ಮನಸ್ಸು. ಮನಃಪ್ರಗ್ರಹಮೇವಚ. ಹಗ್ಗ ಹಾಕಿ ಹೇಳಿ, ಆವಾಗ ನಮ್ಮ ಕೈಯಲ್ಲಿರ್ತದೆ. ಕೆಲವು ಸಲ ಹಗ್ಗ ತಪ್ಪಿಸಿ ಓಡ್ತದೆ, ಅದನ್ನು ಮತ್ತೆ ಎಳೆದು ಶನೈರು ಪರಮೇತ್ ಬುದ್ಧಿಯ ಧೃತಿ ಗೃಹೀತಯ, ಮತ್ತೆ ಎಳಿಬೇಕು ನಿಶ್ಚಯಾತ್ಮಕವಾದಂತಹ ಬುದ್ಧಿಯಿಂದ ಎಳೆದು ಮತ್ತೆ ಅವನಲ್ಲಿ ಸೇರಿಸಬೇಕು. ಇದು ಕ್ರಮ, ಹೋಗುವ ಕ್ರಮ ಇದು. ಹಾಗಾಗಿ ಮನಸ್ಸು ಹೇಳುವಂತಹ ಹಗ್ಗದಿಂದ ಇಂದ್ರಿಯಗಳು ಹೇಳುವಂತಹ ದುಷ್ಟ ಅಶ್ವಗಳನ್ನು ನಿಯಂತ್ರಿಸಿ ವಾಸುದೇವನಲ್ಲಿ ಸೇರಿಸಬೇಕು. ಹಾಗೆ ಸೇರಿಸುತ್ತಾ ಆರಾಧನೆಯನ್ನು ಮಾಡ್ತಾಳೆ. ಮನಶ್ಚೈಕಾಗ್ರಯ ಬುದ್ಧ್ಯ ಭಗವತ್ಯಖಿಲಾತ್ಮನಿ ವಾಸುದೇವೇ ಸಮಾಧಾಯ ಚಚಾರಃ ಪಯೋವ್ರತಂ. ತನ್ನ ಮನಸ್ಸನ್ನೆಲ್ಲವನ್ನೂ ಕೂಡ ವಾಸುದೇವನಲ್ಲಿ ಲೀನಗೊಳಿಸಿ ಪಯೋವ್ರತವನ್ನು ಆರಾಧನೆ ಮಾಡ್ತಾಳೆ, ಆಚರಿಸ್ತಾಳೆ. ಒಂದು ದಿವಸ, 12 ದಿವಸ ಆಗಿ 13ನೇ ದಿವಸಕ್ಕಾಗುವಾಗ ತಸ್ಯಾಃ ಪ್ರಾದುರಭೂತ್ಪಾತ ಭಗವಾನ್ ಆದಿಪುರುಷ ಪೀತವಾಸಾಶ್ಚತುರ್ಬಾಹುಃ ಶಂಖಚಕ್ರ ಗದಾಧರಃ. 13ನೇ ದಿವಸಕ್ಕಾಗುವಾಗ ಅವಳ ಸಮ್ಮುಖದಲ್ಲಿ ಚತುರ್ಭುಜಧಾರಿಯಾಗಿ ಶಂಖಚಕ್ರ ಗದಾ ಪದ್ಮಗಳನ್ನು ಧರಿಸಿ ಕಿರೀಟ ವನಮಾಲಿಯಾಗಿ ಆ ಭಗವಂತ ವಾಸುದೇವ ಆವಿರ್ಭವಿಸ್ತಾನೆ. ನೋಡ್ತಾಳೆ. ತನ್ನೇತ್ರಗೋಚರಂ ವೀಕ್ಷ್ಯ ಸಹಸೋತ್ಥಾಯ ಸಾದರಂ ನನಾಮ ಭುವಿಕಾಯೇನ ದಂಡವತ್ ಪ್ರೀತಿ ವಿಹ್ವಲ. ಆ ಅತ್ಯದ್ಭುತವಾದಂತಹ ವಿಶ್ವರೂಪದ ಸ್ವರೂಪವಾಗಿ ಬಂದು ಅದಿತಿಯ ಎದುರು ನಿಂತಹ ಆ ಮಹಾಸ್ವಾಮಿಯನ್ನು ಅದಿತಿ ದೇವಿ ಕಣ್ಣಿನಿಂದ ನೋಡ್ತಾಳೆ. ನೋಡಿ ಕೂಡಲೇ ಅಲ್ಲಿಂದ ಎದ್ದು ಸರ್ವ ಶರಣಾಗತಿ ಭಾವದಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾಳೆ. ಭುವಿ ಕಾಯೇನ ದಂಡವತ್ ಪ್ರೀತಿ ವಿಹ್ವಲ. ಬಂದಂತಹ ಭಗವಂತನ ಮೇಲೆ ಅಮೇಯವಾದಂತಹ ಪ್ರೀತಿ. ಈ 12 ದಿವಸದ ಈ ವ್ರತಕ್ಕೆ ಬಂದೊದಗಿದೆಯಲ್ಲ ಸ್ವಾಮಿ ನೀನು. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ನರಹರಿಯೇ. ಆ ಭಾವದಲ್ಲಿ ಅವಳ ಸ್ತುತಿ ಆ ರೀತಿ ಇತ್ತು. ಕೂಡಲೇ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಅಲ್ಲಿಂದ ಎದ್ದು ಕೈಗಳೆರಡನ್ನು ಜೋಡಿಸಿ ಮತ್ತೆ ಆ ಸ್ವಾಮಿಯನ್ನು ನೋಡ್ತಾ ಇದ್ದಾಳೆ. ಕಣ್ಣಿನಿಂದ ಧಾರಾಕಾರವಾಗಿ ಆನಂದ ಬಾಷ್ಪ ಪ್ರವಾಹದೋಪಾದಿಯಲ್ಲಿ ಹರಿಯುವುದಕ್ಕೆ ಪ್ರಾರಂಭಿಸಿತು. ಮಾತಾಡಬೇಕು ದೇವರಲ್ಲಿ, ಅವನನ್ನು ಸ್ತುತಿ ಮಾಡಬೇಕು. ಆದರೆ ಕಂಠ ಗದ್ಗದಿತವಾಗಿದೆ, ಸ್ವರ ಹೊರಡುವುದಿಲ್ಲ. ಒಂದು ಶಬ್ದ ತೆಗೆಯುವಾಗ ಮತ್ತೆ ದುಃಖ ಉಮ್ಮಳಿಸಿ ಬರ್ತದೆ. ಆ ನೇತ್ರಗೋಚರನಾದಂತಹ ಭಗವಂತನನ್ನು ನಾನು ಮಾತಾಡಬೇಕು. ಆ ಭಾಗ್ಯ ಈ ಅದಿತಿಯ ಜೀವನದಲ್ಲಿ ಬಂದಿದೆ. ಇವತ್ತು ನಾನು ಸೌಭಾಗ್ಯವಂತೆ. ಆದರೆ ಏನು ಮಾಡುವುದು? ಮಾತಾಡಬೇಕು ಅಂತ ಪ್ರಯತ್ನಪೂರ್ವಕವಾಗಿ ಮಾತಾಡುವುದಕ್ಕೆ ತೊಡಗ್ತಾಳೆ. ಮಾತು ಬರುವುದಿಲ್ಲ. ತೂಷ್ಣೀಂ ಬಭೂವ. ಮತ್ತೆ ಅದೇ ಆ ಪ್ರೀತಿಯಿಂದ ಆ ಚತುರ್ಭುಜಧಾರಿಯನ್ನು ನೋಡ್ತಾಳೆ.
ಹೇಗಂತೆ ಉದ್ವೀಕ್ಷತಿ ಸಾ ಪಿಬತೀವ ಚಕ್ಷುಷ. ಆ ನೋಟ ಹೇಗಿತ್ತು ಅಂತಂದರೆ ಆ ಸ್ವಾಮಿಯನ್ನು ಪೂರ್ಣವಾಗಿ ಕಣ್ಣಿನಿಂದ ಕುಡಿದು ಬಿಡಬೇಕು ಅಂತ. ಕಣ್ಣಿನಿಂದ ಕುಡಿಯುವುದಕ್ಕೆ ಬರ್ತದೆ. ನಾವು ನೋಡುವ ನೋಟದಲ್ಲಿ ಹೇಗೆ ಅಂತ ಇರುವುದು. ಕುಡಿಬೇಕು ಕಣ್ಣಿನಿಂದ. ಆ ಭಾವದಲ್ಲಿ ಪಿಬತೀವ ಚಕ್ಷುಷ ರಮಾಪತಿಂ ಯಜ್ಞಪತಿಂ ಜಗತ್ಪತಿಂ. ಆ ಭಾವದಲ್ಲಿ ನೋಡುತ್ತಾ ಸ್ತುತಿ ಮಾಡುವುದಕ್ಕೆ ತೊಡಗ್ತಾಳೆ. ಸ್ತುತಿ ಮಾಡಿ ಕೊನೆಗೆ ಜ್ಞಾನಂಚ ಕೇವಲಮನಂತ ಭವಂತಿ ತುಷ್ಟಾತ್ ತ್ವತ್ತೋ ನೃಣಾಂ ಕಿಮು ಸಪತ್ನ ಜಯಾದಿರಾಶಿ. ಶರಣಾಗತಳಾಗಿ ಭಗವಂತನನ್ನು ಸ್ತುತಿ ಮಾಡಿದ ಕಾಲಕ್ಕೆ ಭಗವಂತ ನಗುತ್ತಾ ಮಾತಾಡ್ತಾನೆ. ಅಮ್ಮ, ನಿನ್ನ ಮನಸ್ಸಲ್ಲಿರುವಂತಹ ಕಾಮನೆಯನ್ನು ನಾ ಅರ್ಥೈಸಿಕೊಂಡೆ. ದೇವರಿಗೆ ಗೊತ್ತು ಯಾವ ಭಾವದಿಂದ ವ್ರತವನ್ನು ನಾವು ಮಾಡ್ತೇವೆ, ಆ ಭಾವ ದೇವರಿಗೆ ಗೊತ್ತಾಗ್ತದೆ. ಇಲ್ಲಿ ಅದಿತಿ ದೇವಿ ಕಶ್ಯಪರ ಹತ್ತಿರ ಮಾತ್ರ ಹೇಳಿದ್ದು ಮಕ್ಕಳಿಗೆ ಒಂದು ಸರಿಯಾದ ಒಂದು ನೆಲೆ ಮಾಡುವ ಹಾಗೆ ಒಂದು ಅನುಗ್ರಹಿಸುವಂತ. ಆಮೇಲೆ ಕಶ್ಯಪರು ಉಪದೇಶ ಮಾಡಿದ ಆ ಕ್ರಮದಲ್ಲಿ ಸತ್ಸಂಕಲ್ಪದಲ್ಲಿ ಭಗವಂತನನ್ನು ಒಲಿಸಿಕೊಳ್ಳಬೇಕು. ಅವರು ಹೇಳಿದ್ದಷ್ಟೇ, ಉಪತಿಷ್ಠಸ್ವ ಪುರುಷಂ ಅಷ್ಟೇ ಹೇಳಿದ್ದು. ಮತ್ತೆಲ್ಲ ಅವ ಮಾಡ್ತಾನೆ ಅಂತ ಶಂತೆ ವಿಧಾಸ್ಯತಿ, ಬೇರೆ ಏನು ಹೇಳಲಿಲ್ಲ. ಅವಳು ಪುರುಷಾರಾಧನೆಯನ್ನು ಮಾಡಿದ್ದು. ಆ ಆರಾಧನೆಗೆ ಒಲಿದು ಭಗವಂತ ಬಂದವ ಹೇಳಿದ, ಅಮ್ಮ ನಿನ್ನ ಮನಸ್ಸಲ್ಲಿರೋದು ನಂಗೆ ಗೊತ್ತು. ಒಂದು ವೇಳೆ ಇಷ್ಟುದ್ದ ಲಿಸ್ಟನ್ನು ಕೊಡ್ತಿದ್ರೆ ಇದನ್ನೆಲ್ಲ ನಿನಗೆ ಉಪಭೋಗಿಸುವುದಕ್ಕೆ ಸಾಮರ್ಥ್ಯ ಉಂಟಾ ಅಂತ ಕೇಳಿದರೆ ಒಂದು ವೇಳೆ ದೇವರು ಬಂದು ಎಂತ ಮಾಡುವುದಕ್ಕೆ ಸಾಧ್ಯ? ಪಟ್ಟಿಯಲ್ಲಿ ಇಲ್ಲದ್ದನ್ನು ಒಂದಷ್ಟು ಸೇರಿಸಿ ಕೊಟ್ಟರೆ ದೇವರು ಅದನ್ನು ನಮಗೆ ಉಪಭೋಗಿಸುವುದಕ್ಕೆ ಸಾಧ್ಯವ? ಅದಿತಿಯ ನಡೆ ಚೆಂದ ಉಂಟು. ಹಾಗಾಗಿ ಏನಂತೆ, ನಿನ್ನ ಮನಸ್ಸಲ್ಲಿರುವಂತಹ ಏನು ಕಾಂಕ್ಷೆ ಅದು ನನಗೆ ಗೊತ್ತಾಗಿದೆ, ತಿಳಿದಿದೆ. ಯತ್ಸ ಪತ್ನೈರ್ಹೃತ ಶ್ರೀಣಾಂ ಚಾವಿತಾನಾಂ ಸ್ವಧಾಮತಃ. ನಿನ್ನ ಮಕ್ಕಳು ಎಲ್ಲವನ್ನೂ ಕಳ್ಕೊಂಡಿದ್ದಾರಲ್ವ, ಸರಿ, ಅದನ್ನೆಲ್ಲ ಪುನಃ ಕೊಡಿಸ್ತೇನೆ ನಾನು. ಮತ್ತೆ ನಿನ್ನ ಮಕ್ಕಳು ಎಲ್ಲವನ್ನು ಪಡ್ಕೊಂಡು ಅಲ್ಲಿ ಆ ಸ್ಥಾನದಲ್ಲಿ ಏರುವುದನ್ನು ನಾನು ಅನುಗ್ರಹಿಸ್ತೇನೆ. ಅವರು ಏರಿ ಕುಳಿತುಕೊಳ್ಳುವುದನ್ನು ನೀನು ನೋಡ್ತಿ. ಆದರೆ ಈಗ ಅನುಗ್ರಹ ಎಲ್ಲ ಆ ಬದಿಗೆ ಹೋಗಿದೆ. ಸ್ವಲ್ಪ ಕಾಲ ನಿರೀಕ್ಷೆಯಲ್ಲಿರಬೇಕು. ಶುಕ್ರಾಚಾರ್ಯರನ್ನು ಬಲಿಚಕ್ರವರ್ತಿ ಆದರ ಗೌರವ ಪೂಜ್ಯಭಾವದಿಂದ ಆರಾಧನೆ ಮಾಡ್ತಾ ಇದ್ದಾನೆ. ಈಗ ಅನುಗ್ರಹ ಎಲ್ಲ ಬಲಿಯ ಕಡೆಗೆ ವಾಲಿದೆ. ಅದು ಬದಲಾಗಬೇಕು ಅಂತಾದರೆ ಬಲಿಚಕ್ರವರ್ತಿ ಪುರೋಹಿತರನ್ನು ಕಡೆಗಣಿಸಬೇಕು. ಕಾಲ ನಿರೀಕ್ಷೆಯಲ್ಲಿರು, ಎಲ್ಲವೂ ಸರಿಯಾಗ್ತದೆ. ಆ ಹಂತದಲ್ಲಿ ಅಮ್ಮ, ನೀನು ಮಾಡಿದಂತಹ ಈ ಪಯೋವ್ರತ ಹೇಳುವ ಆರಾಧನೆ ಎಂದೂ ವಿಫಲವಾಗದು. ಕೇವಲ ಮಾಂಸಚಕ್ಷುಗಳಿಗೆ ಚರ್ಮಚಕ್ಷುಗಳಿಗೆ ನನ್ನೀ ದರ್ಶನ ಸಾಧ್ಯವಿಲ್ಲ. ನಿನ್ನ ಈ ಸರ್ವಶರಣಾಗತಿಗೆ ನಾ ಬಂದೆ. ನಿನ್ನ ಈ ಮಾಡಿದ ವ್ರತ ಇದು ವಿಫಲವಾಗದು. ಆದ ಕಾರಣ ಅಮ್ಮ, ನಿನ್ನ ಮಗನಾಗಿ ಬರ್ತೇನೆ, ನಿನ್ನ ಮಗನಾಗಿ ಬರ್ತೇನೆ ಅಂತ ಯಾವುದೇ ಕಾಮನೆಗಳಿಲ್ಲದೆ ಸರ್ವಶರಣಾಗತರಾಗಿ ಆ ಸ್ವಾಮಿಯನ್ನು ಆರಾಧನೆ ಮಾಡಿದ ಪಕ್ಷದಲ್ಲಿ ನಿನ್ನ ಜೊತೆಗಿರ್ತೇನೆ, ನಿನ್ನ ಮಗನಾಗಿ ಬರ್ತೇನೆ. ಇದಲ್ವೇ ಭಗವದ್ ಅನುಗ್ರಹ? ದೇವಕಿ ಮಾಡಿದ್ದು ಯಾವುದನ್ನು? ಇದನ್ನೇ ಅಲ್ವ? ಸರ್ವಶರಣಾಗತಳಾಗಿ ನಿರಂತರವಾಗಿ ಪರಮಭಕ್ತಿ ಭಾವದಿಂದ ಭಗವಂತನ ಆರಾಧನೆ. ದೇವಕಿ, ಅದಿತಿ ದೇವಿ
ಅಲ್ಲಿ ಕೌಸಲ್ಯೆ. ಏನು ಅದ್ಭುತ. ಆವಾಗ ಹೇಳ್ತಾನೆ ಭಗವಂತ, ಸ್ವಾಂಶೇನ ಪುತ್ರತ್ವಮುಪೇತ್ಯ ತೇ ಸುತಾನ್ ಗೋಪ್ತಾಸ್ಮಿ. ನಾನು ನಿನ್ನ ಮಗನಾಗಿ ಅಂಶರೂಪಿಯಾಗಿ ಅವತರಿಸಿ ನಿನ್ನ ಮಕ್ಕಳ ರಕ್ಷಣೆ ನನ್ನ ಹೊಣೆ. ಬಿಡಮ್ಮ, ನೀ ತಲೆಬಿಸಿ ಮಾಡಬೇಡ ಅಂತ. ದೇವರ ಹೊಣೆ ಮಕ್ಕಳ ರಕ್ಷಣೆ. ಆ ಭಾವದಲ್ಲಿ ನಾವು ಭಗವಂತನನ್ನು ಆರಾಧನೆ ಮಾಡಬೇಕು. ಯಾವ ಆಪತ್ತೂ ಮನುಷ್ಯನಿಗೆ ಬರಲಿಕ್ಕಿಲ್ಲ. ಸರ್ವವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ, ಉಳಿಸುವುದಿದ್ರು ನೀನೇ ಸ್ವಾಮಿ, ಅಳಿಸುವುದಿದ್ರು ನೀನೇ, ಯಥೇಚ್ಛಸಿ ತಥಾ ಕುರು. ಇದಾಗ್ತದ? ನಮಗೆ ಯಾವ ಸಮಸ್ಯೆಯೂ ಬರಲಿಕ್ಕಿಲ್ಲ. ಅದಕ್ಕೆ ಇಂತಹ ಕಥೆಗಳನ್ನು ಕೇಳಬೇಕು ಅಂತ ಹಿರಿಯರ ಸಂದೇಶ ಲೋಕಕ್ಕೆ. ಹೇಳ್ತಾನೆ ಭಗವಂತ, ನಿನ್ನ ಮಗನಾಗಿ ಬರ್ತೇನೆ, ಹಾಗಾಗಿ ನೀನೀಗ ಹೋಗು, ನಿನ್ನ ಪತಿಯನ್ನು ನೀನು ಆರಾಧನೆ ಮಾಡು, ನಿನ್ನ ಗಂಡನನ್ನು ನೀನು ಆರಾಧನೆ ಮಾಡು. ಹೇಗೆ? ಈಗ ಏನು ನನ್ನನ್ನು ನೀನು ನೋಡ್ತಾ ಇದ್ದಿ, ಯಾವ ಸ್ವರೂಪದಲ್ಲಿ ನೋಡ್ತಾ ಇದ್ದಿ, ಈ ಸ್ವರೂಪವನ್ನು ನಿನ್ನ ಗಂಡನಲ್ಲಿ ಕಾಣು. ಗಂಡನಲ್ಲಿ ಕಾಣಬೇಕು. ಯಾರನ್ನು? ದೇವರನ್ನು. ಕೃಷ್ಣ ಹೇಳುವುದೇ ಅದನ್ನೇ ದಶಮಸ್ಕಂಧದಲ್ಲಿ. ಪತಿ ಶುಶ್ರೂಷಣಂ ಹಿ ಸ್ತ್ರೀಣಾಂ ಪರೋಧರ್ಮ ಅಮಾಯಯ ಸಹಜತೆ. ಪತಿ ಶುಶ್ರೂಷಣೆ ಅನ್ನುವಂಥದ್ದು ಸ್ತ್ರೀಯರಿಗೆ ಪರಮಧರ್ಮ ಅಂತೆ, ಸಹಜವಾದ ಧರ್ಮ ಅಂತೆ. ಅದು ಅವರೆಲ್ಲ ಗಂಡಂದಿರನ್ನು ಬಿಟ್ಟು ಕೃಷ್ಣನನ್ನು ನನಗೆ ಬೇಕು ನನಗೆ ಬೇಕು ಅಂತ ಬಂದ ಕಾಲಕ್ಕೆ ನೀವು ಬರುವುದು ತಪ್ಪು, ನೀವು ಬರುವುದು ಸರಿಯಲ್ಲ, ನಿಮ್ಮ ಗಂಡಂದರನ್ನು ನೀವು ಪೂಜೆ ಮಾಡುವುದೇ ಸರಿ. ಅದರ ಅರ್ಥ ಏನು, ತಾತ್ಪರ್ಯ ಏನು? ಅವರಲ್ಲಿ ನನ್ನನ್ನು ಕಾಣಿ ಅಂತ ಇಲ್ಲಿಯೂ ಸ್ಪಷ್ಟವಾಗಿ. ಮಾಂಚ ಭಾವಯತಿ ಪತ್ಯವು. ಏನು ಸ್ಪಷ್ಟತೆ! ಆ ಗಂಡನಲ್ಲಿ ನನ್ನನ್ನು ಕಾಣು, ನೀನು ಹೋಗು, ಆರಾಧನೆ ಮಾಡು ಅಂತ. ಏವಂ ರೂಪಂ ಅವಸ್ಥಿತಂ. ಇನ್ನಾರಿಗೂ ಪ್ರಪಂಚದಲ್ಲಿ ಸಿಗದಂತಹ ರೂಪ, ಅದನ್ನು ನೀನೀಗ ನೋಡ್ತಾ ಇದ್ದಿ, ಇದನ್ನು ಹೋಗಿ ನಿನ್ನ ಗಂಡನಲ್ಲಿ ನೋಡು, ಕಾಣು. ಗಂಡನನ್ನು ಗಂಡನಾಗಿ ನೋಡಬೇಡ, ದೇವರಾಗಿ ನೋಡು. ಮತ್ತೂ ಮುಂದುವರಿದು ಹೇಳ್ತಾನೆ, ಅಮ್ಮ ಇದನ್ನು ಮಾತ್ರ ಎಲ್ಲಿಯೂ ಯಾರಿಗೂ ಹೇಳಬೇಡ. ನೈತತ್ ಪರಸ್ಮ ಆಖ್ಯೇಯ. ಕೇಳಿದರೂ ಹೇಳಬೇಡ. ಏನು ವಾತ್ಸಲ್ಯ ಭಕ್ತರ ಮೇಲೆ, ಏನು ಮಮತೆ ಭಕ್ತರ ಮೇಲೆ, ಏನು ಮಮಕಾರ ಭಕ್ತರ ಮೇಲೆ ಭಗವಂತನಿಗೆ. ಅವನಿಗೆ ಬೇಕು ಅಂತ ಆದರೆ ನಾವು ಇದೆಲ್ಲವೂ ನಮಗೆ ಸಿಗ್ತದೆ. ನಾನು ಕೊಟ್ಟದ್ದನ್ನು, ನಾನು ಹೇಳಿದ್ದನ್ನು ನೈತತ್ ಪರಸ್ಮಾಖ್ಯಯಂ, ಬೇರೆಯವರಿಗೆ ಹೇಳಬೇಡಮ್ಮ, ಕೇಳಿದರೂ ಹೇಳಬೇಡ. ಸರ್ವಂ ಸಂಪದ್ಯತೆ ದೇವಿ ದೇವಗುಹ್ಯಂ ಸುಸಂವೃತಂ. ಇದು ದೇವಗುಹ್ಯವಾದ್ದು, ಇದು ನನ್ನೊಳಗಡೆ ಗುಟ್ಟಾಗಿ ಉಂಟು, ಈ ಗುಟ್ಟಾಗಿ ಇದ್ದದ್ದು ನಿನಗೆ ಎಲ್ಲವೂ ಸಿಗ್ತದೆ, ಶುಭವಾಗಲಿ. ತಪಸ್ಸಿನಲ್ಲಿದ್ದಂತಹ ಕಶ್ಯಪರಿಗೆ ಇದು ಗೊತ್ತಾಗ್ತದೆ, ದೇವರು ಹೀಗೀಗೆ ಹೇಳಿದ್ದಾನೆ ನನ್ನ ಹೆಂಡತಿಯಲ್ಲಿ ಅಂತ. ಹಾಗಾಗಿ ಅವಳನ್ನು ಹಾಗೆ ಸ್ವೀಕಾರ ಮಾಡ್ತಾನೆ ಕಶ್ಯಪ. ಆ ಕಾಲದಲ್ಲಿ ಸಮಾಧಿಸ್ಥರಾಗಿ ಅನೇಕ ಕಾಲದ ತಪಸ್ಸಿನಿಂದ ಹಿಂತಿರುಗಿ ಬಂದಂತಹ ಈ ಕಶ್ಯಪರು ಆಶ್ರಮದಲ್ಲಿದ್ದಾರೆ. ಇವಳು ವಾಸುದೇವ ಸ್ವರೂಪದಲ್ಲಿ ಅವರನ್ನು ಆರಾಧನೆ ಮಾಡ್ತಾಳೆ. ಆ ಕಾಲಕ್ಕೆ ಭಗವಂತನ ಅಂಶ ಹೋಗಿ ಕಶ್ಯಪರಲ್ಲಿ ಸ್ಥಿತವಾಗಿದೆ, ಕಶ್ಯಪರ ತೇಜಸ್ಸಿನಲ್ಲಿ ಸ್ಥಿತವಾಗಿದೆ.